ಔರಂಗಜೇಬನ ಸಮಾಧಿಗೆ ಸಂಬಂಧಿಸಿದಂತೆ ನಾಗ್ಪುರದಲ್ಲಿ ದೊಡ್ಡ ವಿವಾದ ಹುಟ್ಟಿಕೊಂಡಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತಹ ಹಿಂದೂ ಸಂಘಟನೆಗಳು ಸಮಾಧಿಯನ್ನ ತೆಗೆದುಹಾಕುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇವೆ. ತಮ್ಮ ಬೇಡಿಕೆಗಳನ್ನು ಬೆಂಬಲಿಸಿ ಸೋಮವಾರ ಬೆಳಗ್ಗೆ ನಾಗ್ಪುರದಲ್ಲಿ ದೊಡ್ಡ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಸಮಯದಲ್ಲಿ ಕೆಲವು ಸಂಘಟನೆಗಳು ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಟ್ಟು ಹಾಕಿದ್ವು. ನಂತರ ಹಿಂಸಾಚಾರದಲ್ಲಿ ಕೆಲವು ಪೊಲೀಸರು ಗಾಯಗೊಂಡರು. ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಡುವ ಸಮಯದಲ್ಲಿ ಬಳಸಿದ ಹಾಳೆಯ ಬಗ್ಗೆ ವಿವಾದ ಭುಗಿಲೆದ್ದಿತ್ತು. ಯಾಕಂದ್ರೆ ಮುಸ್ಲಿಂ ಸಮುದಾಯವು ಹಾಳೆಯ ಮೇಲೆ ಧಾರ್ಮಿಕ ವಿಷಯಗಳನ್ನು ಬರೆಯಲಾಗಿದೆ ಮತ್ತು ಅದು ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಹೇಳಿದೆ. ಔರಂಗಜೇಬನ ಸಮಾಧಿಗೆ ಸಂಬಂಧಿಸಿದಂತೆ ನಾಗ್ಪುರದಲ್ಲಿ ದೊಡ್ಡ ವಿವಾದ ಹುಟ್ಟಿಕೊಂಡಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತಹ ಹಿಂದೂ ಸಂಘಟನೆಗಳು ಸಮಾಧಿಯನ್ನ ತೆಗೆದುಹಾಕುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇವೆ. ತಮ್ಮ ಬೇಡಿಕೆಗಳನ್ನು ಬೆಂಬಲಿಸಿ ಸೋಮವಾರ ಬೆಳಗ್ಗೆ ನಾಗ್ಪುರದಲ್ಲಿ ದೊಡ್ಡ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಸಮಯದಲ್ಲಿ ಕೆಲವು ಸಂಘಟನೆಗಳು ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಟ್ಟು ಹಾಕಿದ್ವು. ನಂತರ ಹಿಂಸಾಚಾರದಲ್ಲಿ ಕೆಲವು ಪೊಲೀಸರು ಗಾಯಗೊಂಡರು. ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಡುವ ಸಮಯದಲ್ಲಿ ಬಳಸಿದ ಹಾಳೆಯ ಬಗ್ಗೆ ವಿವಾದ ಭುಗಿಲೆದ್ದಿತ್ತು. ಯಾಕಂದ್ರೆ ಮುಸ್ಲಿಂ ಸಮುದಾಯವು ಹಾಳೆಯ ಮೇಲೆ ಧಾರ್ಮಿಕ ವಿಷಯಗಳನ್ನು ಬರೆಯಲಾಗಿದೆ ಮತ್ತು ಅದು ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಹೇಳಿದೆ. ಔರಂಗಜೇಬನ ಸಮಾಧಿಗೆ ಸಂಬಂಧಿಸಿದಂತೆ ನಾಗ್ಪುರದಲ್ಲಿ ದೊಡ್ಡ ವಿವಾದ ಹುಟ್ಟಿಕೊಂಡಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತಹ ಹಿಂದೂ ಸಂಘಟನೆಗಳು ಸಮಾಧಿಯನ್ನ ತೆಗೆದುಹಾಕುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇವೆ. ತಮ್ಮ ಬೇಡಿಕೆಗಳನ್ನು ಬೆಂಬಲಿಸಿ ಸೋಮವಾರ ಬೆಳಗ್ಗೆ ನಾಗ್ಪುರದಲ್ಲಿ ದೊಡ್ಡ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಸಮಯದಲ್ಲಿ ಕೆಲವು ಸಂಘಟನೆಗಳು ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಟ್ಟು ಹಾಕಿದ್ವು. ನಂತರ ಹಿಂಸಾಚಾರದಲ್ಲಿ ಕೆಲವು ಪೊಲೀಸರು ಗಾಯಗೊಂಡರು. ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಡುವ ಸಮಯದಲ್ಲಿ ಬಳಸಿದ ಹಾಳೆಯ ಬಗ್ಗೆ ವಿವಾದ ಭುಗಿಲೆದ್ದಿತ್ತು. ಯಾಕಂದ್ರೆ ಮುಸ್ಲಿಂ ಸಮುದಾಯವು ಹಾಳೆಯ ಮೇಲೆ ಧಾರ್ಮಿಕ ವಿಷಯಗಳನ್ನು ಬರೆಯಲಾಗಿದೆ ಮತ್ತು ಅದು ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಹೇಳಿದೆ. ಔರಂಗಜೇಬನ ಸಮಾಧಿಗೆ ಸಂಬಂಧಿಸಿದಂತೆ ನಾಗ್ಪುರದಲ್ಲಿ ದೊಡ್ಡ ವಿವಾದ ಹುಟ್ಟಿಕೊಂಡಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತಹ ಹಿಂದೂ ಸಂಘಟನೆಗಳು ಸಮಾಧಿಯನ್ನ ತೆಗೆದುಹಾಕುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇವೆ. ತಮ್ಮ ಬೇಡಿಕೆಗಳನ್ನು ಬೆಂಬಲಿಸಿ ಸೋಮವಾರ ಬೆಳಗ್ಗೆ ನಾಗ್ಪುರದಲ್ಲಿ ದೊಡ್ಡ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಸಮಯದಲ್ಲಿ ಕೆಲವು ಸಂಘಟನೆಗಳು ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಟ್ಟು ಹಾಕಿದ್ವು. ನಂತರ ಹಿಂಸಾಚಾರದಲ್ಲಿ ಕೆಲವು ಪೊಲೀಸರು ಗಾಯಗೊಂಡರು. ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಡುವ ಸಮಯದಲ್ಲಿ ಬಳಸಿದ ಹಾಳೆಯ ಬಗ್ಗೆ ವಿವಾದ ಭುಗಿಲೆದ್ದಿತ್ತು. ಯಾಕಂದ್ರೆ ಮುಸ್ಲಿಂ ಸಮುದಾಯವು ಹಾಳೆಯ ಮೇಲೆ ಧಾರ್ಮಿಕ ವಿಷಯಗಳನ್ನು ಬರೆಯಲಾಗಿದೆ ಮತ್ತು ಅದು ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಹೇಳಿದೆ. ಔರಂಗಜೇಬನ ಸಮಾಧಿಗೆ ಸಂಬಂಧಿಸಿದಂತೆ ನಾಗ್ಪುರದಲ್ಲಿ ದೊಡ್ಡ ವಿವಾದ ಹುಟ್ಟಿಕೊಂಡಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತಹ ಹಿಂದೂ ಸಂಘಟನೆಗಳು ಸಮಾಧಿಯನ್ನ ತೆಗೆದುಹಾಕುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇವೆ. ತಮ್ಮ ಬೇಡಿಕೆಗಳನ್ನು ಬೆಂಬಲಿಸಿ ಸೋಮವಾರ ಬೆಳಗ್ಗೆ ನಾಗ್ಪುರದಲ್ಲಿ ದೊಡ್ಡ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಸಮಯದಲ್ಲಿ ಕೆಲವು ಸಂಘಟನೆಗಳು ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಟ್ಟು ಹಾಕಿದ್ವು. ನಂತರ ಹಿಂಸಾಚಾರದಲ್ಲಿ ಕೆಲವು ಪೊಲೀಸರು ಗಾಯಗೊಂಡರು. ಔರಂಗಜೇಬನ ಸಮಾಧಿಯನ್ನ ಸಾಂಕೇತಿಕವಾಗಿ ಸುಡುವ ಸಮಯದಲ್ಲಿ ಬಳಸಿದ ಹಾಳೆಯ ಬಗ್ಗೆ ವಿವಾದ ಭುಗಿಲೆದ್ದಿತ್ತು. ಯಾಕಂದ್ರೆ ಮುಸ್ಲಿಂ ಸಮುದಾಯವು ಹಾಳೆಯ ಮೇಲೆ ಧಾರ್ಮಿಕ ವಿಷಯಗಳನ್ನು ಬರೆಯಲಾಗಿದೆ ಮತ್ತು ಅದು ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಹೇಳಿದೆ.